ನೀವು ಚೀಟಿ ತೆಗಿಬಿಡಿ ಅಂತ ಹೇಳಿದ್ರಿ, ನೋಡ್ಕೊ ಬರಿಬಿಡಿ ಅಂತ ಹೇಳಿಲ್ವಲ್ಲ. ಸರ್ ಏನು ಬರೀತಿದ್ದೀರಾ? ನಾನು ಅಟೆಂಡೆನ್ಸ್ ಹಾಕಿದ್ದೀನಿ ಅಂದೆ, ನೀನು ಪ್ರೆಸೆಂಟ್ ಆಗಿದ್ದೀನಿ ಅನ್ನ. ಸರ್ ಅದು ನಾನು ಬಂದಿದ್ದೀನಲ್ಲ. ಅದು ನಮ್ಮಿಬ್ರಿಗೆ ಗೊತ್ತು, ಆಫೀಸಲ್ಲಿ ಗೊತ್ತಿಲ್ವಲ್ಲ. ಸಾರಿ ಸರ್. ನಡಿ ಆಚೆ. ಅಳಿಸ್ಬಿಡೆ ಸರ್, ಅಳಿಸ್ಬಿಡೆ. ನಾನಿನ್ನೂ ಬುಕ್ಲೆಟ್ ಕೊಟ್ಟು 5 ನಿಮಿಷ ಆಗಿಲ್ಲ, ಇಷ್ಟು ಬೇಗ ಬರ್ಬಿಟ್ಟದ? ನನ್ನ ತಲೆಯಲ್ಲೆಲ್ಲ ಇದೆ ಸರ್. ಗುಡ್ ಕಣ, ಸ್ಟೂಡೆಂಟ್ಸ್ ಬೇಕು. ಸರ್ ನಮ್ಮ ಅಪ್ಪಗಾದಷ್ಟು ವಯಸ್ಸಾಗಿದೆ ನಿಮಗೆ, ಇನ್ನು ನಾನೇ ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಇಲ್ಲೇ ಇನ್ವಿಜಿಲೇಟರ್ ಆಗಿದ್ದೀನಿ. ಆದರೆ ನೀವು ಮಾತ್ರ ಇನ್ನೂ ಎಕ್ಸಾಮ್ ಬರಿತಾನೇ ಇದ್ದೀರಲ್ಲ ಸರ್. ಹೂ ಕಣ, 20 ವರ್ಷದಿಂದ ಕಾಪಿ ಹೊಡೆ ಎಕ್ಸಾಮ್ ಬರಿತಾನೆ ಇದ್ದೀನಿ. ನಾನು ಮಾಡ್ಕೊಂಡು ಬರ್ತೀನಲ್ಲ, ಫಸ್ಟ್ ಕ್ಲಾಸ್ ಪಾಸ್ ಆಯ್ತಾರೆ. ಅವ್ರು ಬರ್ತಾ ಬಂದ್ರೆ ನಾನು ಪಾಸ್ ಆಗ್ತೀವಲ್ಲ. ಹೌದಾ? ಕೊಡಿರಿ. ಸರ್ ನೀವು 20 ವರ್ಷದಿಂದ ಹಿಂಗೆ ಬರೀತಿದ್ದೀರಾ? ಹೂ ಕಣ, ಒಂದು ಪೊಲೀಸ್ ಕಾಪಿ ಬಿಡಲ್ಲ, ಜರ ಚೆನ್ನಾಗಿ ಬರ್ತೀನಿ. ಸರ್ ಆದರೂ ನೀವು ಯಾಕೆ ಪಾಸ್ ಆಯ್ತೀರ ಗೊತ್ತಾ? ಯಾಕೆ? ಅಟ್ಲೀಸ್ಟ್ ರೋಲ್ ನಂಬರ್ ಹೆಸರನ್ನಾರು ನಿಮ್ದು ಆಗ್ಬೇಕಲ್ವ ಸರ್? ಕಾಪಿ ಹೊಡ್ಬಾರ್ದಂದು ಹಾಕಿದ್ರೆ ಹೆಂಗ್ ಸರ್ ಪಾಸ್ ಆಯ್ತೀರಾ? ಹಾಂ, ಮತ್ತಿಷ್ಟು ಬೇಗ ಬರ್ಬಿಟ್ಟಾರಾ? ತಲೆಯಲ್ಲೆಲ್ಲ ಇದೆ ಸರ್. ಗುಡ್, ನೋಡಿ ನನಗೆ ಖುಷಿ ಆಯ್ತೈತೆ. ತಾಳೆ ಇನ್ನಷ್ಟು ಐತೆ, ಬರೆಯ. ಯಾಕಂದಿದ್ದು ಟಿ ಶರ್ಟು? ಪ್ರಿಂಟೆಡ್ ಟಿ ಶರ್ಟ್ ಸರ್, ಈಗಿನ ಟ್ರೆಂಡು. ಪ್ರಿಂಟೆಡ್ ಏನೋ ಓಕೆ, ಆದ್ರೂ ಬರೀ ಮ್ಯಾಕ್ಸಿ ಪ್ರಿಂಟ್ ಆಗಿದ್ದೀರ ಯಾಕೆ? ಸೋಷಲ್ ಸೈನ್ಸ್ ನಾಳೆ ಪ್ರಿಂಟ್ ಮಾಡಿಕೊಟ್ಟಿದ್ದೀನಿ ಸರ್. ಈ ಟಿ ಶರ್ಟು, ಟಿ ಶರ್ಟ್ ಸರ್ ಬೇಡ. ತೆಗಿಯೋ ಟಿ ಶರ್ಟು. ಇವ್ರ ಮೈ ಮೇಲೆಲ್ಲ ಬರ್ಕೊಂಡ್ಬಂದ್ಬಿಟ್ಟಾನೆ. ಸರ್ ಈಗಲೇ ಸರ್ ಟಿ ಶರ್ಟ್ ಹಾಕೋಬಂದಿಲ್ಲ, ತೆಗೆದುಕೊಂಡ್ಬಿಟ್ಟಿಲ್ಲ. ಇರ್ಲಿ, ಹಾಕೊಂಬರಿಯೋ. ನೋಡಿ ಮಗು ಗುಡ್. ಇವತ್ತು ಮ್ಯಾಕ್ಸ್ ಎಕ್ಸಾಮ್ ತಾನೆ, ನೀನು ಯಾಕೆ ಡ್ರಾಯಿಂಗ್ ಬಿಡಿಸ್ತಾ ಇದೀಯಾ? ಸರ್ ಕ್ವಶನ್ ಹೇಗೈತೆ? ನೋಡಿ ಸರ್ ಕ್ವಶನ್ ಸರಿಯಾಗೈತಲ್ಲ? ಕೊಡಿ ಸರ್. ಇಲ್ಲಿ 5 ನಿಮಿಷಕ್ಕೆ 1 ಕಿಲೋಮೀಟರ್ ಓಡುವ ರೈಲು 15 ನಿಮಿಷಕ್ಕೆ 90 ಕಿಲೋಮೀಟರ್ ಚಲಿಸಿದರೆ ಇದನ್ನು ಬಿಡಿಸಿ ಅಂತ ಇದೆ, ಅದಕ್ಕೆ ಬಿಡಿಸ್ತಾ ಇದ್ದೀನಿ ಸರ್. ಸೂಪರ್ ಕಣ ನೀನು. ಆದ್ರೆ ನಮಗೆ ಯಾಕೋ ಸ್ವಲ್ಪ ಡಂಕ ಆಗಿರ್ಬೇಕು ನೋಡು. ಹೌದು ಸರ್, ಅವಾಗಿಂದ ಏನೋ ಮಿಸ್ ಹೊಡಿತದೆ ಅಂತಿದ್ದೆ, ಇದೇ ಇರಬೇಕು. ಥ್ಯಾಂಕ್ ಯು ಸರ್. ಬರೆಯ ಸೂಪರ್ ಆಗಿ ಬರೀತಿದ್ದೀವಿ ಕಣ. ತಳ, ನೀನು ಕೇಳ್ತೀಯ ಅಂತ ಗೊತ್ತಿತ್ತು. ತಳ ಬರೆಯ. ಥ್ಯಾಂಕ್ ಯು ಸರ್. ಏನು ಇದು? ಸರ್ ನಂದಲ್ಲ ಸರ್, ನೋಡ್ತಾ ಇದ್ದೀನಿ. ನನ್ನ ತಲೆಲೆಲ್ಲ ಇದೆ ಅಂದಾಗಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು ಕಣ. ನಾನೇನೋ ನಿನ್ನ ತಲೆ ಒಳಗೈತೆ ಅನ್ಕೊಂಡ್ರೆ ನಿನ್ನ ತಲೆ ಮೇಲೆ ಇಟ್ಕೊ ಬಂದ್ಬಿಟ್ಟಿದ್ಯಲ್ಲ. ಒಳ್ಳೆ ಸಂತೆಲಿ ತರಕಾರಿ ತುಂಬ್ಕೊಂಡ್ಬಂದಿದೀಯ. ಏನಾಯ್ತು? ಸರ್ ಈ ಎಕ್ಸಾಮ್ ಟೆನ್ಷನಲ್ಲಿ ಓದಿರೋದು ಎಲ್ಲಿ ಮಾಡ್ತಾ ಹೋಗ್ತಾ ನೋಡಿ ದಾರಿ ನೋಡ್ಕೊಂಡೇ ಬರ್ತದೆ ಸರ್. ಎರಡೂ ಕೂತ್ಬಿಟ್ಟೆ, ತುಂಬ ಪೇನ್ ಆಗ್ತೈತೆ, ಆದರೂ ಬರ್ತೀನಿ ಸರ್. ಏನು ಇದು? ಆಯಿತು. ಅಲ್ಲ ಕಣ್ರು, ನಿಮ್ಗೆ ಯಾರಿಗೂ ಟ್ಯಾಲೆಂಟೇ ಇಲ್ವಾ? ಮನೇಲಿ ಕುತ್ಕೊಂಡು 4 ಅಕ್ಷರ ಓದಿದ್ರೆ ಆರಾಮಾಗಿ ಬಂದು ಎಕ್ಸಾಮ್ ಬರಿಬೋದಲ್ರ? ನಿಮ್ಗೆ ಯಾರಿಗೂ ಟ್ಯಾಲೆಂಟೇ ಇಲ್ವಾ ಅಂತ. ಯಾವುದು ಸರ್ ಟ್ಯಾಲೆಂಟು? ಮಾರ್ಚ್ ಎಕ್ಸಾಮ್ ಅಂತ ಗೊತ್ತಾಗ್ಬಿಡಲ್ಲ. ಲೈಬ್ರರಿಯಿಂದ ಬುಕ್ ತಂದು ಕಂಠಪಾಠ ಮಾಡಿ ಗೊತ್ತಿರೇ ಬಂದು ಬರೆಯೋದಲ್ಲ ಸರ್ ಟ್ಯಾಲೆಂಟು. ನಾಳೆ ಎಕ್ಸಾಮ್ ಅಂತ ಗೊತ್ತಾಗದ್ರೂ 1 ಅಕ್ಷರ ಓದ್ತಾನೆ ಇಡೀ ರಾತ್ರಿ ಕಾಪಿ ಚೀಟಿ ತಯಾರು ಮಾಡಿಕೊಂಡು ಸಬ್ಜೆಕ್ಟ್ ಎಷ್ಟೋ ಕಷ್ಟ ಆಗಿದ್ರು ಇನ್ವಿಜಿಲೇಟರ್ ಯಾವ ಮಾರ್ಕ್ಸ್ ಎಕ್ಸಾಮ್ ಮಾಡಿದ್ದೀವಲ್ಲ ಅದು ಸರ್ ಟ್ಯಾಲೆಂಟು.
ಸರ್ ನಿಯತ್ತಾಗಿ ಬರಿತೀವಿ ಅಂದ್ರೆ ಅದ್ರಲ್ಲಿ ಏನೈತಿ ಸರ್ ಟ್ಯಾಲೆಂಟು? ಹೋಗೋದು ಬುಕ್ ತಗೊಳ್ಳೋದು ಓದಿಂದ ಬಂದಲ್ಲಿ ಬರೆಯೋದು, ಅದ್ರಲ್ಲಿ ಏನೈತಿ ಸರ್ ಟ್ಯಾಲೆಂಟು? ಅದ್ರಲ್ಲಿ ಕಾಪಿ ಹೊಡಿಬೇಕು ಅಂದರೆ ಆ ಕಡೆ ಈ ಕಡೆ ನೋಡೋಗಿಲ್ಲ, ಗ್ಯಾಪಲ್ಲಿ ನೋಡ್ಕೊಂಡು ಬರೀಬೇಕು, ಗ್ಯಾಪಲ್ಲಿ ನೋಡ್ಕೊಂಡು ಚೀಟಿ ತೆಗಿಬೇಕು, ದೂರದಲ್ಲೆಲ್ಲ ಜೋರಾಗಿ ಹೋಗಂಗಿಲ್ಲ, ಬರೀ ಸೈನ್ ಲ್ಯಾಂಗ್ವೇಜಲ್ಲೇ ಮಾತಾಡಬೇಕು. ಈಗ ಎದುರುಗಡೆ ನೋಡ್ಕೊಂಡು ಹಂಗೆ ಇಡ್ಸ್ಬಿಟ್ರೆ ಕಣ್ಣನ ಮಕ್ಕಳು ನಿಮ್ಮ ಮಾಸಲ್ಲಿ ಸೆಂಪು ಸೌಂಡ್ ಐತೆ ಅಂದ್ಬಿಟ್ಟು ಹಿಡ್ದಾಕ್ಬಿಡ್ತೀರಾ. 20 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿರ್ತೀರಾ, ಬರೀ 15 ಮಾರ್ಕ್ಸಿಗೆ ಇಟ್ಟಿರ್ತೀರಾ. ಇಷ್ಟೇ ಚೀಟಿ ಬರ್ಕೊಂಡು ಬಂದಿರಬೇಕು. 100 ಚೀಟಿ 100 ಕಡೆ ಹಿಡ್ಕೊಂಡು ಬಂದಿರ್ತೀವಿ. ಕರೆಕ್ಟಾಗಿ ಒಂದೇ ಕ್ವಶನ್ ಆನ್ಸರು ಶೂಸ್ ಹಾಕ್ಸೊಳಗೈತೆ ಅಂತ ಜ್ಞಾಪನ ಮಾಡ್ಕೊಂಡು ತೆಗಿಬೇಕು. ಇವೆಲ್ಲ ಕೆಲಸನ ಬರೀ 3 ಗಂಟೆಯಲ್ಲಿ 1 ಸೆಕೆಂಡ್ ವೇಸ್ಟ್ ಮಾಡಿದೆ ನಿಮಗೆ ಗೊತ್ತಾಗ್ತಾ ಮಾಡಬೇಕು. ಯಾವ ಮಾರ್ಕ್ ತಗ್ಲಾಕೊಂಡ್ರೆ ಪ್ರಾಬ್ಲಮ್ಮು, ಹೆಚ್ಚು ಕಡಿಮೆ ಆದರೆ ರಿಮೈಂಡ್ರು. ಆದರೂ ಪರವಾಗಿಲ್ಲ, ನಾವು ಜೀವನದಲ್ಲಿ ಏನಾರ ಸಾಧನೆ ಮಾಡಲೇಬೇಕು ಅಂದ್ಬಿಟ್ಟು ಮಾಡಲೇಬೇಕಾದ್ರೆ ಇಂಥ ಹಗ್ಗು ತಗ್ಗುಗಳು ಬಂದೇ ಬರ್ತವೆ. ಛಲ ಬಿಡದೆ ಅಂದ್ಕೊಂಡಿದ್ದು ಮಾಡಲೇಬೇಕು ಅಂತ ನೀವು ಎಷ್ಟೇ ಟ್ರಾನ್ಸ್ಫರ್ ಕೊಟ್ಟರು ನಾವು ಕಾಪಿ ಹೊಡೆದು ಬರೀತೀವಲ್ಲ, ಅದು ಸಹ ಟ್ಯಾಲೆಂಟು. ಏನು ನಾನೇ ತಪ್ಪು ಹೇಳಿದ್ದೆ ನಿಮಗೆ? ಹೌದು ಸರ್, ಹಾಗಂತ ನಾನು ಅರ್ಧ ಗಂಟೆಯಿಂದ ನೋಡ್ತಿದ್ದೀನಿ. ಒಬ್ಬನ ನೋಡ್ಬೇಕಾದ್ರೆ ನೀವು ಕಾಪಿ ಹೊಡೆಯೋಕೆ ಬಿಡ್ತಾ ಇದ್ದೀರಾ? ಕಂದ, ಇಂದು ನೀ ಹೊಡಿದರೆ ಕಾಪಿ, ಮುಂದೆ ನಿನಗೆ ಬರುವುದು BP. ಆಗ ನೀನು ಇದೇ ಕಾಲೇಜ್ ಗೇಟ್ ಮುಂದೆ ಊದಬೇಕಾಗುತ್ತದೆ ಪೀಪಿ. ಸರ್ ಯಾಕ ಕಂದ, ಅರ್ಥ ಆಗ್ಲಿಲ್ವಾ? ಏನು ಸರ್? ಇಂದು ನೀ ಹೊಡಿದರೆ ಕಾಪಿ, ಮುಂದೆ ನಿನಗಿರುವುದಿಲ್ಲ ಹ್ಯಾಪಿ. ಆಗ ನೀನಾಗುವೆ ಹಲಾಲ್ ಟೋಪಿ. ಅರ್ಥ ಆಯ್ತು ಬಿಡಿ ಸರ್. ಏನರ್ಥ ಆಯ್ತು? ನಾವೇನಾದರೂ ಕಾಪಿ ಹೊಡೆದು ಬರಿಬಾರ್ದು, ನೀಯತ್ತ ಬರಿಬೇಕಲ್ವಾ ಸರ್? ಹೌದು. ನಾವು ಬೇರೆ ಪರವಾಗಿಲ್ಲ, ಬರೀಲ್ಲ ನಿಯತ್ತಾಗಿ ಆದೇ ಬೆಸ್ಕೊಂಡ್ರು. ಯಾಕೆ ಎಕ್ಸಾಮ್ ಬರೀಲ್ವಾ? ಸರ್ ಪೆನ್ನಿಲ್ಲ ನನ್ನ ಪೆನ್ನಲ್ಲಿ ಬರೆಯ. ಸರ್ ಬೇರೆ ಪೆನ್ನ ಬರೆಯಲ್ಲ ಸರ್. ಇರ್ಲಿ, ನಿಂದೆ ಅನ್ಕೊಂಡ್ ಬರೆಯೋ. ಸರ್ ಮೂಡಿಲ್ಲ ಸರ್. ಇರ್ಲಿ ಬರೆಯೋ. ಅಷ್ಟೆಲ್ಲ ಟೆಕ್ನಿಕ್ ಯೂಸ್ ಮಾಡೋ ಅಂತ ಪಾಠಗಳನ್ನೇ ಬಿಟ್ಟಿಲ್ಲ ಸರ್. ನಾನು ಹೇಳಿದ್ದೆ ಇಷ್ಟೇ ಸರ್. ಹೆಂಗೆ ಸರ್ ಬರೀಲಿ? ಮನಿಕೊಳ ಇರ್ಲಿ, ಮನಿಕೊಳ. ಧನ್ಯವಾದ. ಇದರ ಶೀರ್ಷಿಕೆ ಎಷ್ಟೇ ಕಷ್ಟ ಆದರೂ